ತೀವ್ರ ಪ್ರತಿಷ್ಠೆ ಹಾಗೂ ಪೈಪೋಟಿಗೆ ಕಾರಣವಾಗಿದ್ದ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಕದನ ಅಂತ್ಯಗೊಂಡಿದ್ದಾಗಿದೆ. ಆದರೆ ದಾವಣಗೆರೆಯ ದಂಗಲ್ ಮಾತ್ರ ಮತ್ತೆ ಜೋರಾಗಿನೇ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಸೋಲಿಸಲು ಪಕ್ಷದಲ್ಲಿನ ಪ್ರಭಾವಿಗಳೇ ಷಡ್ಯಂತ್ರ ಮಾಡಿದ್ರಂತೆ. ಹೀಗಂತ ಹೊಸ ಬಾಂಬ್ ಸಿಡಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಕಾಂಗ್ರೆಸ್ನ ಶಾಸಕರುಗಳೇ. ಇದೀಗ ಸಮರ್ಥ ಸೋಲಿಗೆ ಮಾಡಿದ್ದ ಪ್ಲಾನ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನೋಡಿ. ಚುನಾವಣೆ ಮುಗಿದರೂ ಮುಗಿತಿಲ್ಲ ಮುಸ್ಲಿಂ ನಾಯಕರ ಮಹಾಯುದ್ಧ. ಸಮರ್ಥ ಸೋಲಿಸಲು ಆ ಸಚಿವ ಮಾಡಿದ್ರ ಮೆಗಾ ಪ್ಲಾನ್. ಭಿನ್ನಮತ, ಬಣಬಡಿದಾಟ, ಬಹಿರಂಗ ಕಿತ್ತಾಟ. ಕಾಂಗ್ರೆಸ್ನಲ್ಲಿ ಇಂದು ನಿನ್ನೆಯದಲ್ಲ. ಕೈ ಪಡೆಯಲ್ಲಿನ ಕಿತ್ತಾಟ ನಾಳೆಗೂ ಮುಗಿಯುವಂಥದ್ದಲ್ಲ. ಆದರೆ ಬೈ ಎಲೆಕ್ಷನ್ ಮುಗಿದರೂ ಕಾಂಗ್ರೆಸ್ನಲ್ಲಿ ಒಳಜಗಳಗಳು ಮುಗಿತಿಲ್ಲ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶುರುವಾದ ಮುಸ್ಲಿಂ ವಾರ್ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡದೆ ಸಮರ್ಥ ಶಾಮನೂರಿಗೆ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿನ ನಾಯಕರು ಪ್ರಭಾವಿ ಸಚಿವರೊಬ್ಬರ ಪಕ್ಷದ ಅಭ್ಯರ್ಥಿಯನ್ನೇ ಸೋಲಿಸಲು ಹುನ್ನಾರು ಮಾಡಿ ಸಮರ್ಥ ಸೋಲಿಗೆ ಷಡ್ಯಂತ್ರ ಮಾಡಿದ್ರು ಅನ್ನೋ ಗಂಭೀರ ಆರೋಪವನ್ನ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ಶಾಸಕರೇ ಇದೀಗ ಬಹಿರಂಗಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ಕಾಂಗ್ರೆಸ್ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ ಕೆಪಿಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಎಸಿಎಸ್ಗಳಿಗೆ ಮಾಹಿತಿ ಇದೆ. ಕೊಟ್ಟ ಮಾತಿನಂತೆ ಮುಸ್ಲಿಂ ಸಮುದಾಯದ ಸಚಿವರು, ಶಾಸಕರೆಲ್ಲ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಬೇಡಿಕೆ ಇಟ್ಟಿದ್ವಿ. ಪಕ್ಷವೂ ಸಹ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅಂದುಕೊಂಡಿದ್ದು ಸಹ ಸತ್ಯ. ಆದರೆ ನಾವೆಲ್ಲರೂ ಸೇರಿ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ ಪರಿಣಾಮ ಸಮರ್ಥಿಗೆ ಎಲ್ಲರೂ ಸೈ ಎನ್ನಬೇಕಾಯಿತು. ಇದನ್ನೇ ಸಮುದಾಯದ ಕೆಲ ನಾಯಕರು ಹಾಗೂ ಬಿಜೆಪಿಯವರು ಅಲ್ಪಸಂಖ್ಯಾತರಿಗೆ ದ್ರೋಹವಾಗಿದೆ ಎಂದು ಕೂಗು ಎಬ್ಬಿಸುವ ಮೂಲಕ ಸಮರ್ಥ ಸೋಲಿಸಲು ಪ್ಲಾನ್ ಮಾಡಿದ್ರು. ಆದರೆ ಮುಸ್ಲಿಂ ಸಮುದಾಯದ ಶಾಸಕರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ ಪರಿಣಾಮ ಕಾಂಗ್ರೆಸ್ ಅಭ್ಯರ್ಥಿ ಜಯಗಳಿಸಲಿದ್ದಾರೆ ಅನ್ನೋ ವಿಶ್ವಾಸವನ್ನ ಮುಸ್ಲಿಂ ಶಾಸಕರದಾಗಿದೆ. ಆದರೆ ಎಲ್ಲ ಜಾತಿ ಜನಾಂಗದವರು, ಎಲ್ಲ ಧರ್ಮದವರು ಸೇರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾಗಿರ್ತಕ್ಕಂಥ ಒಂದು ಸನ್ನಿವೇಶ. ವಿಶೇಷವಾಗಿ ಅಲ್ಪಸಂಖ್ಯಾತರು ಒಂದು ದೊಡ್ಡ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ್ತು ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಡೀ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಜಾಲತಾಣಗಳಿಂದ ಮತ್ತು ನಮ್ಮ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಮುಖಾಂತರ ಒಂದು ದೊಡ್ಡ ನಮ್ಮ ಪಕ್ಷದ ವಿರುದ್ಧ ಕ್ಯಾಂಪೇನ್ ಏನು ಮಾಡಿದರು, ಅಲ್ಪಸಂಖ್ಯಾತರಿಗೆ ದ್ರೋಹ ಆಗಿದೆ. ಬೈ ಎಲೆಕ್ಷನ್ ಮುಗಿದು ಇವಿಎಂನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾದ ಬಳಿಕ ಕೈಪಡೆಯಲ್ಲಿ ಕದನ ಶುರುವಾಗಿದೆ. ಆದರೆ ಪಕ್ಷದ ಅಭ್ಯರ್ಥಿಯನ್ನೇ ಪ್ರಭಾವಿ ಸಚಿವರೇ ಸಮುದಾಯದ ಹೆಸರಿನಲ್ಲಿ ಸೋಲಿಸಲು ಪ್ಲಾನ್ ಮಾಡಿದ್ದು ಇದೀಗ ಕೈಪಡೆಯಲ್ಲಿ ಬೆಂಕಿ ಹೊತ್ತುವಂತೆ ಮಾಡಿದೆ. ಅಲ್ಲದೆ ಅದ್ಯಾವ ಸಚಿವರು ಪಕ್ಷದ ಅಭ್ಯರ್ಥಿಯನ್ನೇ ಸೋಲಿಸಲು ಪ್ಲಾನ್ ಮಾಡಿದ್ರು ಅನ್ನೋದು ಸಹ ಕಾಂಗ್ರೆಸ್ನಲ್ಲಿ ಕುತೂಹಲ ಮೂಡಿಸಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.